ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಏನರ ಬಗ್ಗೆ ಅಂತ ನೀವೆಲ್ಲ ಎಕ್ಸೈಟ್ ಆಗಿದ್ದೀರಾ ಹೇಳ್ತೀನಿ. ಆ್ಯಂಡ್ ನಮಗೆಲ್ಲ ಲಾಂಗ್ ಬ್ರೇಕ್ ಬೇಕು ಅಂತ ನಾವೆಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನೋಡಬೇಕಂದ್ರೆ ಈ ಫುಲ್ ವಿಡಿಯೋ ವಾಚ್ ಮಾಡಿ. ಸ್ಟೇ ಟ್ಯೂನ್. ಹಾಯ್ ಗೈಸ್, ಇದೇ ನಮ್ಮ ಕಾರು, ಫಸ್ಟ್ ಕಾರ್. ಮೋನಿಕಾ ಅಕ್ಕ ಏನು ಮಾಡ್ತಾಯಿದ್ದೀರಾ? ಓ, ನೈಲ್ ಪಾಲಿಶು. ಯಾವ ಕಲರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನ್ಯೂಡ್ ಕಲರ್. ಏನೋ ನ್ಯೂಡ್ ಅಂತೆ ಗೈಸ್. ಎಲ್ಲರೂ ಸ್ಟುಡಿಯೋಗೆ ರೀಚ್ ಆಗಿದ್ದಾರೆ. ಇವಾಗ ಬೃಂದಾಕ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಕೊಂಡು ಹೊರಡೋದು. 29th ಜೂನ್ ಬಿಡ್ತಾ ಇದ್ದೀವಿ. ಇವಾಗ ಟೈಮ್ ಈವ್ನಿಂಗ್ 6:42 ಆಗಿದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಶಶಾಂಕ್ ಮತ್ತು ಬೃಂದ ಕರ್ಪೂರ ಹಚ್ತಾ ಇದ್ದಾರೆ. ಇವಾಗ ಶಶಾಂಕ್ ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡಿಕೊಂಡು ಹೊರಡೋದೆ ಗೈಸ್. ಆಲ್ರೆಡಿ ಟೈಮ್ ಆಯಿತು ಅಂತ ಎಲ್ಲ ಪ್ಯಾಕಪ್ ಮಾಡಿ ಕಾರ್ ಒಳಗಡೆ ಎತ್ತಿ ರೆಡಿ ಮಾಡಿದ್ದೀವಿ. ಇನ್ನೇನು ಪೂಜೆ ಮಾಡಿದ್ಮೇಲೆ ಹೊರಡಬೇಕು ಈಗ. ನಂಗೆ ಕೊಟ್ಟೇ ಇಲ್ಲ. ಶಶಾಂಕ್ ದೃಷ್ಟಿ ತೆಗಿತಾ ಇದ್ದಾನೆ. ಕಾಯಿ ಚೂರು ಮಾಡಿದ್ದಾಯ್ತು. ಇವಾಗ ಹೋಗ್ಬೇಕು. ಇಲ್ಲ, ನಾನು ಕಾರ್ನರಲ್ಲಿ ಕುತ್ಕೊಂತೀನಿ. ಎಲ್ಲ ಇವಾಗ ಹತ್ತುತ್ತಾ ಇದ್ದೀವಿ ಗೈಸ್. ಪ್ರವೀಣ್, ಅರ್ಚನ್, ಬೃಂದಾಕ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ಈ ಕಾರು ನಮ್ಮ ಶಶಾಂಕ್ ಡ್ರೈವ್ ಮಾಡ್ತಾ ಇದ್ದಾನೆ. ಇಲ್ಲಿ ಮುಂದೆ ಅಣ್ಣ ಕುತ್ಕೊತಾ ಇದ್ದಾರೆ. ಇಲ್ಲಿ ಇವರಿಬ್ಬರು ಇದ್ದಾರೆ. ಎಲ್ಲ ಒಳ್ಳೇದಾಗ್ಲಿ ಮಕ್ಕಳೇ, ಎಲ್ಲ ಬನ್ನಿ, ನಾನು ಬರ್ತೀನಿ ಜೊತೆಗೆ. ಇವಾಗ ಹೋಗ್ತಾ ಇದೀವಿ ಗೈಸ್. ಬಂದ್ಬಿಡಿ ಗೈಸ್ ನೀವುಗಳು. ಎಲ್ಲಿ ಬರ್ಬೇಕು? ಅಲ್ಲೇ ಬರ್ರಿ. ಬ್ಲಾಗ್ ನೋಡ್ಬಿಡಿ ಸಾಕು. ನಮ್ಮ ಪ್ರವೀಣು ಸ್ನಾಕ್ಸ್ ತಗೊಂಬಂದು ಕೊಟ್ಟಿದ್ದಾನೆ. ಎಲ್ಲ ಶೇರ್ ಮಾಡ್ಕೊಂತ ಇದೀವಿ. ನೀವು ಟ್ರಿಪ್ ಹೋಗ್ತಾ ಇಲ್ಲ, ಸ್ನಾಕ್ಸ್ ತಿನ್ನಕ್ ಬಂದಿದ್ದೀರಾ, ಗೊತ್ತಾಯ್ತು. ಅದು ಪಾರ್ಟಿಷನ್ ಮಾಡ್ಕೋ ತಗೋ. ಅದ್ರಲ್ಲಿ ಇಕ್ಕೊಂಬಿಟ್ರಿ. ಇನ್ನು ಏನೋ ಆಸ್ತಿ ಭಾಗ ಮಾಡ್ತಾವ್ ಪ್ರವೀಣು. ನಮ್ ತಾತ ತಂದಿದ್ದಂತ. ನೀನೇ ಇಟ್ಕೊಂಡು ಹೋಗೋ, ನಂಗೆ ಬೇಕು. ಹೋಗ್ತಾ ಇದೀವಿ ಗೈಸ್. ಇವಾಗ ಡೀಸೆಲ್ ಹಾಕ್ಸ್ಕೊಂತ ಇದೀವಿ. ಕೇರಳದಲ್ಲಿ ರೇಟ್ ಜಾಸ್ತಿ ಇದೆ ಡೀಸೆಲ್. ಸರಲ್ಲ ಇಯರ್ ಪಾಸ್ ಆಗ್ತಿರುತ್ತೆ. ಆಡ್ಸು ಪ್ರವೀಣ್. ಹಾಕೋಣ, ಏನೋ ಪರವಾಗಿಲ್ಲ. ಅದೇನೋ ಅಲ್ಲೇನೋ ಪೆಟ್ರೋಲ್. ಪ್ರವೀಣ್ ಏನು ಅಲ್ಲಾಡಿಸ್ತಾ ಇದ್ದಾನೆ. ಇವರಿಬ್ರು ಎಂಟರ್ಟೈನ್ ತಗೊಂತ ಇದ್ದಾರೆ. ಇವಾಗ ಕೆಂಗೇರಿಗೆ ರೀಚ್ ಆಗಿದ್ದೀವಿ. ಕೆಂಗೇರಿಯಲ್ಲಿ ಉಡುಪಿ ಗಾರ್ಡನ್ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಡಿನ್ನರ್ ಮಾಡಿಕೊಂಡು ನೆಕ್ಸ್ಟ್ ಮೂವ್ ಆನ್ ಆಗಬೇಕು. ಉಡುಪಿ ಗಾರ್ಡನಲ್ಲಿ ರೀಲ್ ಮಾಡೋಕ್ಕೆ ಇವಾಗ ಇಳ್ದಿದ್ದೀವಿ. ಇಲ್ಲಿ ಮೈನ್ ರೋಡಲ್ಲಿ ನೋಡಿ, ಎಲ್ಲರೂ ರೀಲ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಫೈನಲಿ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಟು ಗಾಡ್ಸ್ ಪ್ಲೇಸ್. ಟೈಮ್ ಅರೌಂಡ್ 1:30 ಆಗಿದೆ. ಇವಾಗ ಮತ್ತೆ ಹಾಸನ್ ಸೈಡಲ್ಲಿ ಬ್ರೇಕಿಗೆ ನಿಲ್ಲಿಸಿದ್ದೀವಿ. ಎಲ್ಲರೂ ಟೀ ಕುಡಿತಾ ಇದ್ದಾರೆ, ಆರ್ಡ್ರ್ ಮಾಡಿದವರೆ. ನಮಗೆ ಬಂಡೀಪುರ ಮೇಲೆ ಹೋಗೋಕ್ಕೆ ಆಗಿಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಆಗ್ತಾಯಿತ್ತು. ಸೊ ವಿ ಟುಕ್ ಅನದರ್ ರೂಟ್ ಆ್ಯಂಡ್ ಇದು ಸ್ವಲ್ಪ ದೂರ ಇದೆ. ಬಟ್ ಸ್ಟಿಲ್ ವೈಬ್ ಇನ್ನೂ ಕಮ್ಮಿ ಆಗಿಲ್ಲ. ಅದೇ ಎಂಜಾಯ್ಮೆಂಟಲ್ಲಿ, ಅದೇ ವೈಬಲ್ಲಿ ಇದ್ದೀವಿ. ಮಲ್ಕೊಂಡಿದ್ಯಾ, ಡಿಪ್ಲೊಮೇಷನ್ಗೆ ಹೋಗಿದ್ಯಾ? ಹರ್ಷನ ವೈಬ್ಗೆ ಯಾರು ಮ್ಯಾಚ್ ಆಗಲ್ಲ. ಮಲ್ಕೊಂಡು ಫುಲ್ ಮೂವಿ ನೋಡ್ತಾ ಇದ್ದಾರೆ.
ಇವನೊಬ್ಬ ಆಗ್ತೀನಿ. ಸರಿ ಮಲ್ಕೊಳ್ಳಿ, ಗುಡ್ ನೈಟ್. ಬೆಳಗ್ಗೆ ಬೆಳಗ್ಗೆ ಗುಡ್ ನೈಟ್ ಅಂತ ಏ ಅವರು ಗುಡ್ ನೈಟ್ ಇವಾಗ ಮಲ್ಗ್ತಾ ಇದ್ದಾರಲ್ಲ. ಪಾಕ ನಿದ್ದೆಯಲ್ಲಿ ಎದ್ದು ಈ ಟೈಟ್ ಆಗಿರೋದು ಮಾತಾಡ್ತಾರಲ್ಲ ನೋಡಿ ನೋಡಿ ಇದಕ್ಕಿಂತ ಪ್ರೂಫ್ ಬೇಕಾದ್ರೆ ನಿಮ್ಗೆ. ಕಾಫಿ ಕುಡಿದ್ರೆ ಗೈಸ್, ಕಾಫಿ ಎಣ್ಣೆ ಸಿಕ್ಕಲ್ಲ, ಕಾಫಿ ಕುಡಿ. ಕೊಡಿ. ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ರಿವೀಲ್ ಮಾಡೋ ಟೈಮು. ನಾವು ಬಂದಿರೋದು ಕೇರಳಗೆ ಆ್ಯಂಡ್ ಕೊಟ್ಟಿಯೂರು ಟೆಂಪಲ್ಗೆ. ನೋಡಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ 5:30 ಆಗಿದೆ. ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕತ್ಲಿದೆ, ಫುಲ್ ಏನೂ ಕಾಣಿಸ್ತಾ ಇಲ್ಲ. ಮುಂದೆ ಇಬ್ಬರು ರೂಟ್ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ, ವೇ ಇದೆಯಾ ಇಲ್ಲ ಈ ಸೈಡಿಂದ ಅಂತ. ಸೊ ನಾವೆಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಏನು ಕಾಣಿಸ್ತಾ ಇಲ್ಲ. ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಗೈಸ್ ದೇವಸ್ಥಾನಕ್ಕೆ. ರೂಟ್ ಗೊತ್ತಿಲ್ಲ, ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ಇಲ್ಲ ಮ್ಯಾಪ್ ತೋರಿಸ್ತಾ ಇದೆ, ಅದಕ್ಕೆ ಹೋಗ್ತಾ ಇದೀವಿ, ಇಲ್ಲಾಂದ್ರೆ ಹೋಗ್ತಾ ಇರ್ಲಿಲ್ಲ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ವೇ ಬೇರೆ ಕಡೆ ಇದೆ, ಬಟ್ ನಮ್ಮ ಪಾರ್ಕಿಂಗ್ ಸ್ವಲ್ಪ ದೂರ ಇರೋದ್ರಿಂದ ಈ ಕಡೆ ನಾವೇ ವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಕೊಟ್ಟಿಯೂರು ಟೆಂಪಲ್ಗೆ ರೀಚ್ ಆಗಿದ್ದೀವಿ ಗೈಸ್. ಟೈಮ್ ಅರೌಂಡ್ 5:57 ಆಗಿದೆ ಅಷ್ಟೇ. ಇಷ್ಟು ಬೇಗ ಎಷ್ಟು ಜನ ಇದ್ದಾರೆ ನೋಡಿ ದರ್ಶನಕ್ಕೆ. ನಾವು ಬೇಗ ಬಂದರೆ ದರ್ಶನ ಮಾಡ್ಕೊಬೋದು, ಜನ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಕ್ಯೂ ಇದೆ. ಅರ್ಲಿ ಮಾರ್ನಿಂಗ್ ಫಾಗ್ ಜೊತೆ ನೋಡೋಕ್ಕೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಪೆಷಾಲಿಟಿ ಏನಂದರೆ 28 ಡೇಸ್ ಮಾತ್ರ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಆ್ಯಂಡ್ ನಮ್ಮ ಅದೃಷ್ಟ ಏನಂದರೆ ಇವತ್ತೇ ಲಾಸ್ಟ್ ಲೇಡೀಸ್ನ ಈ ದೇವಸ್ಥಾನಕ್ಕೆ ಬಿಡ್ತಾ ಇರೋದು. ಆ್ಯಂಡ್ ಇವತ್ತೇ ಬಂದಿದ್ದೀವಿ ನಾವು. ಸೊ ನಮಗೆ ಈ ಅದೃಷ್ಟ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಲಾಸ್ಟ್ ಡೇಟ್ 30th ಜೂನ್. ಆ್ಯಂಡ್ ಇಲ್ಲಿ ಕ್ಯೂ ಕ್ರಾಸ್ ಮಾಡೋದಕ್ಕಾಗಲ್ಲ, ಸೆಂಟ್ರಲ್ ಜಾಯ್ನ್ ಆಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇಟ್ಸ್ ಇಂಪಾಸಿಬಲ್. ದೇವಸ್ಥಾನದವರು ಅಲ್ಲಲ್ಲಿ ನಿಂತಿರ್ತಾರೆ, ಯಾರೂ ಆ ಥರ ಅಲೋ ಮಾಡೋದಿಲ್ಲ. ಎಲ್ಲರೂ ಕ್ಯೂ ಅಲ್ಲೇ ಹೋಗಿ ದರ್ಶನ ಮಾಡ್ಕೋಬೇಕು. ಇದು ಕೊಟ್ಟಿಯೂರು ದೇವಸ್ಥಾನ ಅಲ್ಲಿರೋ ದೇವರು ಆ್ಯಂಡ್ ಇದು ತುಂಬ ಪವರ್ಫುಲ್. ಇವಾಗ ದರ್ಶನ ಆಯಿತು, ದರ್ಶನ ಚೆನ್ನಾಗಾಯಿತು. ಬಟ್ ತುಂಬ ಜನ ರಶ್ ಇದ್ರು, ತುಂಬ ಆದರೂ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಕೊಟ್ಟಿಯೂರು ಟೆಂಪಲಲ್ಲಿ ದರ್ಶನ ಮಾಡಿದ್ದಕ್ಕೆ ಇದು ಈ ಹೂವು ಕೊಟ್ಟರು ಈ ಥರ. ಆ್ಯಂಡ್ ದರ್ಶನಕ್ಕೆ ಹೋಗೋಕ್ಕೂ ಆಫ್ ಟ್ರಕ್ಕಿಂಗ್ ಥರ ಇತ್ತು. ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ನಾವು ಕಾರ್ ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕಾದ್ರೆ ಲೈಕ್ ಈ ಪ್ಲೇಸ್ ಕಡೆಯಿಂದ ಹೋಗಬೇಕು. ಈ ಹೂವು ನೋಡಿ ಈ ಥರ ಫುಲ್ ನೇಚರ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಆಲ್ರೆಡಿ ನಮ್ಮನ್ನು ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾವು ಲಾಸ್ಟಲ್ಲಿ ಲೇಟ್ ಆಯಿತು ಅಂತ ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಟೆಲ್ ಸಿಕ್ತು. ಸೊ ಇಲ್ಲಿ ಪಕ್ಕ ಕೇರಳ ಊಟ ಸಿಗುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಬಂದಿದ್ವಿ ಗೈಸ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪರೋಟ, ಪುಟ್ಟು, ಪುರಿ. ಈಗ ನಮ್ಮ ಪಯಣ ವಾಯ್ನಾಡ್ ಕಡೆಗೆ. ಸುಮ್ಮನೆ ಮಲ್ಕೊಂಡು ಈಗ ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ಈ ಗೇಮ್ಸ್ ಎಲ್ಲ ಇರುತ್ತೆ ಗೈಸ್. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಈ ಗೇಮ್ಸ್ ಎಲ್ಲ ಇರುತ್ತೆ. ಜಿಪ್ ಲೈನು, ಗ್ಲಾಸ್ ಬ್ರಿಡ್ಜು, ಮತ್ತು ಜಿಪ್ ಸೈಕ್ಲಿಂಗು, ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ ಚೆನ್ನಾಗಿರುತ್ತೆ. ಬೋಟಿಂಗ್ ಇರುತ್ತೆ, ವ್ಯೂ ಪಾಯಿಂಟ್ ಇರುತ್ತೆ. ಆ್ಯಂಡ್ ಇದು ಮೇನ್ ಪ್ಲೇಸ್. ಇಲ್ಲಿ ಮೇನ್ ಪ್ಲೇಸ್ ಇದಾಗಿರುತ್ತೆ ಲೈಕ್ ಗ್ಲಾಸ್ ಬ್ರಿಡ್ಜು. ಇಲ್ಲಿ ಬಂದಮೇಲೆ ಇಲ್ಲಿಂದ ಆಫ್ ರೋಡ್ ಇರುತ್ತೆ. ಆಫ್ ರೋಡ್ಗೆ ಜೀಪ್ಸ್ ಅವೈಲಬಲ್ ಇದೆ ಇಲ್ಲಿ. ಆ ಜೀಪ್ಸಲ್ಲೇ ನಮ್ಮನ್ನು ಪಿಕ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಸೊ
ಸೊ ಇಲ್ಲಿ ಚಾರ್ಜಸ್ ಕೊಟ್ಬಿಟ್ಟು 1 ಜೀಪಲ್ಲಿ 6 ಮೆಂಬರ್ಸ್ ಹೋಗಬೇಕು. ನಾವು 9 ಮೆಂಬರ್ಸ್ ಇರೋದ್ರಿಂದ 2 ಜೀಪಲ್ಲಿ ಹೋಗಿದ್ವಿ. ನಮ್ಮ ಕಾರೆಲ್ಲ ಒಂದು ಕಡೆ ಪಾರ್ಕ್ ಮಾಡಿ ಇವಾಗ ಜೀಪ್ ಸವಾರಿ ಹೋಗ್ತಾ ಇದ್ದೀವಿ. ಆಫ್ ರೋಡ್ ಇರೋದ್ರಿಂದ ಜೀಪಲ್ಲಿ ಪಿಕ್ ಮಾಡ್ತಾರೆ, ನಮ್ಮನ್ನ ಪಿಕಪ್ ಡ್ರಾಪ್ ಇರುತ್ತೆ. ನೆಕ್ಸ್ಟ್ ನಮ್ಮ ಸಾಹಸ ನೋಡಿ ಗೈಸ್, ಆಫ್ ರೋಡಿಂಗ್, ಫುಲ್ ಟ್ರಕ್ಕಿಂಗ್. ಸಮಾಧಾನ. ಇವರಿಬ್ರು ನೋಡಿ ಮೂಲೆ ಮಕ್ಕಳು, ಮೂಲೆ ಮಕ್ಕಳು. ₹1,000 ಬರ್ತಾ ಬರೋದು ಅಥವಾ ಇಲ್ಲಿ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ, ಇಬ್ಬರು ಇಟ್ಕೊಂಡು ಆಗ್ತಾ ಇಲ್ಲ. ಇದ್ರ ಮುಂದೆ ನಾವು ಗಾಡಿಗಳು ಜಾಸ್ತಿ ಅಮ್ಮನ ಸೇಲಾದೆ ಅಮೆರಿಕ ಪಾಲಾದೆ. ಆಫ್ ರೋಡ್ ಚೆನ್ನಾಗಿತ್ತು. ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಜಿಪ್ ದಯವಿಟ್ಟು ಯಾರು ಹೆವಿ ತಿನ್ಬಿಟ್ಟು ಬರಬೇಡಿ, ಎಲ್ಲ ಐಕಾಗುತ್ತೆ. ಹಂಗೆ ಬನ್ನಿ, ಮಸ್ತ್ ಇರುತ್ತೆ. ಸಣ್ಣಕ್ಕಿರೋರು ನನ್ನಂತರ ದಯವಿಟ್ಟು ಇನ್ನೂ ಕುತ್ಕೊಬೇಡಿ. ಯಾರು ಗ್ಲಾಸ್ ಬ್ರಿಡ್ಜ್ಗೆ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ ಮೇಲೆ. ಸ್ವಿಮ್ಮಿಂಗ್ ಬರಲ್ಲ, ನೀರಲ್ಲಿ ಧುಮುಕ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಜಿಪ್ ಲೈನ್ ಇದೆ, ಜಿಪ್ ಸೈಕಲಿಂಗ್ ಇದೆ, ಮತ್ತೆ ನಾನು ಕೂಡ ಇದ್ದೀನಿ ಗೈಸ್. ಮತ್ತೆ ಗ್ಲಾಸ್ ಬ್ರಿಡ್ಜ್ ಇದೆ. ಎಲ್ಲರೂ ಕುಡಿದ್ಬಿಟ್ಟು ಹಿಂಗೆ ಆಡಿದ್ರೆ ಇವ್ನು ಕುಡಿದೇನೆ ಇಷ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ನೋಡಿ ಗೈಸ್. ₹5 ಆ್ಯಕ್ಟಿಂಗ್ ಮಾಡಂದ್ರೆ ₹1,000 ಆ್ಯಕ್ಟಿಂಗ್ ಮಾಡ್ತಾನೆ ಇವನು. ಟಾಪ್ ವ್ಯೂ ನೋಡಿ ಗೈಸ್, ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕಿಂತ ಸ್ವರ್ಗ ಬೇಕಾ. ದಿಸ್ ಫಾಗ್ ಲಿಟ್ರಲಿ 5 ಮಿನಿಟ್ಸ್ಗೂ ಚೇಂಜ್ ಆಗ್ತಾ ಇದೆ. ಈ ವೆದರ್ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಶಶಾಂಕ್ ಸರ್ ಇವ್ರು ನೋಡಿ ಗೈಸ್ ಚಿಕ್ಕ ಮಕ್ಳ ತರ ಆಡ್ತಾ ಇದ್ದಾರೆ. ಓ ಕೂತ್ಕೊಂಡು ಇವಳು ನೋಡು ಅಣ್ಣ, ಇವಳು ನೋಡಿ ಕಣ ಕಾಲ್ ಮೇಲೆ ಕಾಲ ನೋಡಿ ಅದೆಲ್ಲ ಎಡಿಟ್ ಮಾಡ್ಬಿಡ್ತಾರೆ ಮೋನಿ. ಫುಲ್ ಮಸ್ತ್ ಎಂಜಾಯ್ ಮಾಡಿಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಫಾಲ್ಸ್ ನೋಡಿ ಗೈಸ್, ಇವಾಗ ಮೇಲೆ ಹೋಗಿ ಬಂದ್ವಿ, ಫಾಲ್ಸ್ ನೋಡ್ಕೊಂಡು ಹೋಗ್ತೀವಿ. ಪ್ರವೀಣ್ ನೋಡಿ ಗೈಸ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ, ಅದು ಮಳೆಯಲ್ಲಿ ಹೊರಗಡೆ ಬಂದು ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಟೀ ಎಸ್ಟೇಟಲ್ಲಿರೋ ಜೈಂಟ್ ವೀಲ್ ಆಡೋದಕ್ಕೆ. ಎಷ್ಟು ಜನ ಧೈರ್ಯವಾಗಿದ್ದಾರೆ, ಎಷ್ಟು ಜನ ಆಡ್ತಾರೆ ಅಂತ ನಮ್ಮ ಗ್ರೂಪಲ್ಲಿ ನೋಡೋಣ ಬನ್ನಿ. ಇವಾಗ ಜಿಪ್ ಲೈನ್ ಆಡೋಕ್ಕೆ ಬಂದಿದ್ದೀವಿ ಗೈಸ್, ಮತ್ತೆ ಸ್ವಿಂಗ್ ಆಡ್ತೀವಿ. ಇವರು ಆಡು ಆಡು ಅಂತ ಇದ್ದಾರೆ, ನಂಗೆ ತುಂಬ ಭಯ ಆಗ್ತಾ ಇದೆ. ಲೆಟ್ಸ್ ಸಿ
ಏನು ಮಾಡ್ತೀನೋ ನೋಡೋಣ. ಮತ್ತೆ ಟ್ರೆಕ್ಕಿಂಗ್ ಗೈಸ್. ಇವಾಗ ಈ ಸ್ವಿಂಗ್ ಆಡಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಇವರಿಬ್ರು ಆಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಗೈಸ್. ಸಚಿನಣ್ಣ ಮತ್ತು ಬೃಂದ. ನನಗೆ ನೋಡಿದ್ರೇ ಭಯ ಆಗ್ತಾ ಇದೆ, ಆಡು ಅಂತ ಬೇರೆ ಹೇಳ್ತವ್ರೆ. ನಾನು ಆಡ್ತೀನಿ ಅಂತ ಹೇಳಿ ಟಿಕೆಟ್ ತೊಗೊಬಂದ್ಬಿಟ್ಟಿದ್ದೀನಿ. ಏನೋ ಏನೋ ಯೂಟ್ಯೂಬ್ ಚಾನಲ್. ಎಸ್ ಓಕೆ ಫ್ರೆಂಡ್ಸ್, ಕಳ್ಸ್ಕೊಡ್ತಾ ಇದ್ದೀವಿ ನಾವು ಅಣ್ಣ ಮತ್ತು ಬೃಂದಾನ. ಎಲ್ಲರೂ ಕಾಯ್ತಾ ಇದ್ದಾರೆ ಹೆಂಗೆ ಆಡ್ತಾರೆ ಅಂತ. ಈ ವ್ಯೂ ನೋಡಿ ಗೈಸ್, ಸಾಕು, ಇನ್ನೇನು ಬೇಡ. ಫುಲ್ ಟೀ ಎಸ್ಟೇಟ್ ಇದು. ದ ಹೈಯೆಸ್ಟ್ ಜೈನ್ ಸ್ವಿಂಗ್ ಇನ್ ಕರ್ನಾಟಕ, ಇಟ್ಸ್ ಇನ್ ಕೇರಳ, ವಯನಾಡ್. ನೀವು ಯಾರಾದರೂ ಟ್ರೈ ಮಾಡಬೇಕಂದ್ರೆ ವಯನಾಡ್ ವಿಸಿಟ್ ಮಾಡಿ. ಆ್ಯಂಡ್ ಫಾರ್ ಸಿಂಗಲ್ ಪರ್ಸನ್ ಇಟ್ಸ್ 750 ಆ್ಯಂಡ್ ಕಪಲ್ ಸ್ವಿಂಗ್ಗೆ 1000 ಪೇ ಮಾಡಿದ್ವಿ ನಾವು. ಕೈ ನೋವು ಬಂತಂತ ಇವಾಗಲೇ. ಚಿನ್ಮಯ್ ನಾನು ನೋಡೋಣ, ನೀನು ಒಬ್ಬಳೇ ಹೋಗು. ಅಣ್ಣನ ಕರ್ಕೊಂಡು ಹೋಗು. ಟಾಟಾ ಬಾಯ್ ಬಾಯ್. ಓ ಮದ್ದೆ ದೇವ್ರೆ. ಅಷ್ಟೇನಾ? ನೀನು ಒಂದು ರೌಂಡ್ ಹೋಗು, ಗೊತ್ತಾಗತ್ತೆ. ಹೋಗ್ ಪ್ರವೀಣ್, ನನ್ನ ಬದಲು ಹೋಗೋ, ತಿನ್ಮೈತತೆ. ನಮಗೆ ಸ್ವಿಂಗ್ ಮಾಡೋ ಅಷ್ಟು ಧೈರ್ಯ ಇಲ್ಲ, ಸೊ ಅಟ್ಲೀಸ್ಟ್ ರೈಡ್ ಆದರೂ ಮಾಡೋಣ ಅಂತ ಇವಾಗ ಇಲ್ಲಿ ಬಂದಿದ್ದೀವಿ. ಇವರಿಬ್ಬರದು ಆಯಿತು. ನೆಕ್ಸ್ಟ್ ಇವಾಗ ನಾನು ಪ್ರವೀಣ್ ಹೋಗಬೇಕು. ಬೈಕ್ ರೈಡ್ಗೆ 500 ಈಚ್ ಪರ್ಸನ್. ಆ್ಯಕ್ಚುಲಿ ಪ್ರವೀಣ್ಗೆ ಮುಂಚೆ ಟ್ರೈನ್ ಮಾಡಿರಲಿಲ್ಲ ಪ್ರಾಪರಾಗಿ, ಸೊ ನಾವು ರೈಡಲ್ಲಿ ಹೋಗುವಾಗ ಅವ್ರ ಟ್ರೈನರ್ ಅಲ್ಲೇ ನಿಂತು ಟ್ರೈನ್ ಮಾಡ್ತಿದ್ರು. ನನಗಂತೂ ತುಂಬ ಭಯ ಆಗ್ತಾಯಿತ್ತು, ಅವ್ನು ಹೆಂಗೆ ಓಡಿಸ್ತಾನೆ ಅಂತ. ತುಂಬ ಸ್ಟ್ರಾಂಗ್ ಆಗಿದೆ ಈ ಬ್ರೇಕ್ಸ್ ಎಲ್ಲ. ಸೊ ಕೆಂಚಿ ಪಾಪನ ಸಕ್ಸಸ್ಫುಲಿ ಈ ಬೈಕ್ ರೈಡ್ ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ಭಯ ಇಂದಾನೆ. ನೀವೇ ನೋಡಿದ್ದೀರಾ ಹೆಂಗಿತ್ತು ಅಂತ. ಎಲ್ಲ ಮುಗಿಸ್ಕೊಂಡು ಆಟ ಆಡಿಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಕೆಳಗಡೆ ಹೋದ್ಮೇಲೆ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಈ ಪ್ಲೇಸ್ ಮಾತ್ರ ತುಂಬ ಇಷ್ಟ ಆಯಿತು ಗೈಸ್. ಇಲ್ಲಿ ಎಲ್ಲ ಪ್ಲೇಸು ಚೆನ್ನಾಗಿದೆ, ಬಟ್ ಆ ಎಲ್ಲ ಪ್ಲೇಸಲ್ಲೂ ಈ ಪ್ಲೇಸ್ ಮಾತ್ರ ತುಂಬ ಇಷ್ಟ ಆಯಿತು. ಫುಲ್ ಗ್ರೀನರಿ, ಫುಲ್ ಟೀ ಎಸ್ಟೇಟ್, ಸಕ್ಕತ್ತಾಗಿತ್ತು ಮಾತ್ರ. ಗೇಮ್ಸ್ ಆಡಿದ್ದು, ಸ್ವಿಂಗು, ಆ ಫನ್ನು ಎಲ್ಲ ಚೆನ್ನಾಗಿತ್ತು ಗೈಸ್. ಇದು ಮಿನಿ ಸ್ವಿಂಗ್ ಗೈಸ್. ಇಲ್ಲೂ ಕೂಡ ಚೆನ್ನಾಗಿರುತ್ತೆ ಆಡಿದ್ರೆ, ಬಟ್ ಏನಂದರೆ ಕರೆಂಟ್ಲಿ ಇದು ವರ್ಕಿಂಗಲ್ಲಿಲ್ಲ ಗೈಸ್. ಈ ಪ್ಲೇಸ್ ಎಲ್ಲ ನೋಡಿಕೊಂಡು ಇವಾಗ ಈ ಹೋಟೆಲಲ್ಲಿ ಲಂಚ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಟೈಮ್ ಅರೌಂಡ್ 4:30 ಆಗಿದೆ.
ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಇದು ನಮ್ಮ ಇವತ್ತಿನ ಸ್ಟೇ. ಆ್ಯಂಡ್ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಇಲ್ಲಿ. ಸೊ ಇವತ್ತು ಆದಷ್ಟು ಪ್ಲೇಸಸ್ ಕವರ್ ಮಾಡಿರೋದು ಸಾಕು ಅಂತ ಸ್ಟೇಗೆ ಬಂದಿದ್ದೀವಿ. ಬಿಕಾಸ್ ನಿನ್ನೆಯಿಂದ ಫುಲ್ ರೆಸ್ಟೇ ಇಲ್ಲ ಯಾರಿಗೂ. ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಾಯಿದ್ವಿ. ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ಸರೌಂಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಶಾ ಫುಲ್ ಗ್ರೀನರಿ ಇದೆ, ಟೀ ಎಸ್ಟೇಟ್ ಇದೆ. ಈ ಪ್ಲೇಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಗೈಸ್. ಬನ್ನಿ ಒಳಗಡೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಲಿಟ್ರಲಿ ಇಲ್ಲಿ 5 ಮಿನಿಟ್ಸ್ಗೂ ವೆದರ್ ಚೇಂಜ್ ಆಗುತ್ತೆ. 5 ಮಿನಿಟ್ಸ್ ಮುಂಚೆ ಮಳೆ ಇರಲಿಲ್ಲ, ಇವಾಗ ಸ್ಟೇ ಹೋಮ್ ಫಾರ್ 1 ಡೇ. ಒಂದಿನಕ್ಕೆ ಇದು ನಮ್ಮ ಮನೆ ಆಗಿರುತ್ತೆ. ದಿಸ್ ಇಸ್ ಹಾಲ್, ಟಿವಿ ಆ್ಯಂಡ್ ಇದು ಗರ್ಲ್ಸ್ ರೂಮ್. ಆಲ್ರೆಡಿ ನಮ್ಮೆಲ್ಲ ಫುಲ್ ಟಯರ್ಡ್ ಮಾಡ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಚಿನ್ಮಯ್ ಫ್ರೆಶ್ ಅಪ್ ಆಗ್ತಾಯಿದ್ದಾಳೆ. ನಾನು ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ದಿಸ್ ಈಸ್ ಮಿರರ್ ಆ್ಯಂಡ್ ವಾಷಿಂಗ್ ಮೆಷಿನ್. This is washroom. And this is ಹುಡುಗರ ರೂಮ್. ಫ್ರೆಶ್ ಅಪ್ ಆಗಿ ಇವಾಗ ಫನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಟೈಮ್ ಆಲ್ರೆಡಿ ಈವ್ನಿಂಗ್ 7:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮ್ 2:24 ಆಗಿದೆ. ಮಿಡ್ನೈಟಲ್ಲಿ ಹೆಂಗೆ ಆಡ್ತಾಯಿದ್ದೀವಿ ನೋಡಿ. ಜಸ್ಟ್ ಒನ್ ವಾಕ್ ಅಂತ ಹೊರಗಡೆ ಬಂದ್ವಿ. ಫುಲ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ನೈಟ್ ಹೆಂಗಿರುತ್ತೆ ಅಂತ. ಇದು ನಾವು ಸ್ಟೇ ಆಗ್ತಿರೋ ಪ್ಲೇಸ್ ಗೈಸ್. ಸೊ ಇದು ನಮ್ಮ ಡೇ 1 ಇನ್ ಕೇರಳ. ವೆಯ್ಟ್ ಫಾರ್ ಮೈ ಡೇ 2. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.